ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 81 ಉಪಬಂಧ 1 ಎ ಮತ್ತು ಬಿ ಜೊತೆಗೆ ಆರ್ಟಿಕಲ್ 81 ಉಪಬಂಧ 2 ಎ ಮತ್ತು ಬಿ ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡಿವಿ. ಈಗ ಆರ್ಟಿಕಲ್ 81 ಉಪಬಂಧ 3 ಬಗ್ಗೆ ತಿಳ್ಕೋಬೇಕು. ಏನು ಆರ್ಟಿಕಲ್ 81 ಉಪಬಂಧ ಎ ಮತ್ತು ಬಿ ಏನ್ ಹೇಳ್ತೈತಿ ಅಂತಂದ್ರೆ 530 ಜನ ರಾಜ್ಯಗಳಿಂದ ಮತ್ತು 20 ಜನ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಆಗಬೇಕು ಅಂತ ಹೇಳ್ತೈತಿ. ಹೌದಾ? ಇನ್ನು ಆರ್ಟಿಕಲ್ ಉಪಬಂಧ 81 2 ಎ ಮತ್ತು ಬಿ ಗಳು ಏನ್ ಹೇಳ್ತಾವು ಅಂತಂದ್ರೆ ರಾಜ್ಯಗಳ ಮಧ್ಯೆ ಸೀಟ್ಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಬಾರದು. ಜೊತೆಗೆ ಒಂದೇ ರಾಜ್ಯದಲ್ಲಿ ಇರ್ತಕ್ಕಂಥ ಮತಕ್ಷೇತ್ರಗಳ ನಡುವರೆಗೂ ಜನಸಂಖ್ಯೆ ಆಧಾರದ ಮೇಲೆ ಸೀಟ್ಗಳ ಹಂಚಿಕೆ ಮಾಡಬೇಕು ಮತ್ತು ಅದರಲ್ಲಿ ವ್ಯತ್ಯಾಸ ಆಗಬಾರದು ಅಂತ ಹೇಳಿ ಹೇಳ್ತವೆ. ಹೌದಾ? ಅದರ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿವಿ. ಈಗ ಚರ್ಚೆ ಮಾಡೋದು ಯಾವುದರ ಬಗ್ಗೆ ಅಂತಂದ್ರೆ ಈ ಆರ್ಟಿಕಲ್ ನಲ್ಲಿ ಜನಸಂಖ್ಯೆ ಅಂತೇಳಿ ಏನು ಬರದಾರಲ್ಲ, ಈ ಪದದ ಬಗ್ಗೆ ಚರ್ಚೆ ಮಾಡಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಪ್ಯುಲೇಷನ್ ವಿತ್ ರಿಗಾರ್ಡ್ಸ್ ಟು ದಿ ಆರ್ಟಿಕಲ್ 81 ಅಂತೇಳಿ ನೋಡಬೇಕು. ಯಾಕಂತಂದ್ರೆ ಯಾವ ಜನಸಂಖ್ಯೆಯನ್ನ ನಾವು ಪರಿಗಣನೆಗೆ ತಗೊಂಡು ಸೀಟ್ಗಳ ಹಂಚಿಕೆ ಮಾಡಕತ್ತೀವಿ ಅಂತ ಹೇಳಬೇಕು. ಹೌದಲ್ಲ? ಇರ್ಲಿಲ್ಲ ಅಂತಂದ್ರೆ ಈಗ್ರಿ ನಾನು 2025 ಜನಸಂಖ್ಯೆ ತಗೊಂಡು ನಾನು ಸೀಟ್ಗಳ ವಿಂಗಡಣೆ ಮಾಡ್ತೀನಿ. ಇಲ್ಲ, ಯು ಕೆನಾಟ್ ಡೂ ದಟ್. ಯಾವ ಜನಸಂಖ್ಯೆ ಅಂತೇಳಿ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಇನ್ ದಿಸ್ ಆರ್ಟಿಕಲ್, ಈಗ ನಾವು ಮ್ಯಾಲೆ ಹೇಳಿದ್ವಲ್ಲ ಆರ್ಟಿಕಲ್ 81ರಲ್ಲಿ ದ ಎಕ್ಸ್ಪ್ರೆಷನ್ ಆಫ್ ಪಾಪ್ಯುಲೇಷನ್ ಎಂಬ ಪದದ ಅರ್ಥ ಏನು ಅಂತ ಹೇಳ್ತಾರೆ. ಮೀನ್ಸ್ ದ ಪಾಪ್ಯುಲೇಷನ್ ಆಸ್ ಅಸರ್ಟೈನ್ಡ್ ಅಟ್ ದ ಲಾಸ್ಟ್ ಪ್ರಿಸಿಡಿಂಗ್ ಸೆನ್ಸಸ್ ಆಫ್ ವಿಚ್ ದ ರಿಲೆವೆಂಟ್ ಫಿಗರ್ಸ್ ಹ್ಯಾವ್ ಬಿನ್ ಪಬ್ಲಿಷ್ಡ್. ಖಚಿತವಾಗಿ ಹಿಂದಿನ ಜನಗಣತಿಯಲ್ಲಿ ದತ್ತಾಂಶಗಳನ್ನ ಕೊಟ್ಟಿರ್ತಕ್ಕಂಥ ಜನಗಣತಿಯನ್ನ ಆಧಾರವಾಗಿ ದತ್ತಾಂಶಗಳನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಜನಗಣತಿಯ ಆಧಾರವಾಗಿ ಜನಸಂಖ್ಯೆ ಎಂಬ ಪದವನ್ನ ನಾವು ಬಳಸ್ತೀವಿ ಅಂತ. ಖಚಿತವಾಗಿ ಹಿಂದಿನ ಜನಗಣತಿ ಅಂದ್ರೆ ಪ್ರತಿ 10 ವರ್ಷಕ್ಕೂ ಒಂದು ಸಲ ಜನಗಣತಿ ಆಗ್ತೈತಿ. ಹೌದಾ? ಪ್ರತಿ 10 ವರ್ಷಕ್ಕೂ ಒಂದ್ಸಲ ಜನಗಣತಿ ಆದ್ರೆ ಇಲ್ಲಿ ಹಿಂದಿನ ಜನಗಣತಿಯ ದತ್ತಾಂಶವನ್ನ ಖಚಿತವಾಗಿ ಪ್ರೊಡ್ಯೂಸ್ ಮಾಡಿರಬೇಕು, ಡಿಸ್ಪ್ಲೇ ಮಾಡಿರಬೇಕು, ತೋರಿಸಿರಬೇಕು. ಅಂತಹ ಜನಗಣತಿಯನ್ನ ಪರಿಗಣನೆಗೆ ತೆಗೆದುಕೊಂಡು ಜನಸಂಖ್ಯೆ ಎಂಬ ಪದದ ಅಂಕಿಅಂಶಗಳನ್ನ ನಾವು ವಿವರಣೆಯನ್ನ ಖಚಿತಪಡಿಸಿಕೊಂಡು ಏನ್ ಮಾಡಬೇಕು, ಶೀಟ್ಗಳ ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತೈತಿ. ಅಂದ್ರೆ ಇಲ್ಲಿ ಪಾಪ್ಯುಲೇಷನ್ ಎಂಬ ಪದದ ಅರ್ಥ ಪ್ರತಿ 10 ವರ್ಷದಲ್ಲಿ ಈ ಪಾಪ್ಯುಲೇಷನ್ ಎಂಬ ಪದದ ಅರ್ಥ 1961 ಪಾಪ್ಯುಲೇಷನ್ ಇತ್ಲ ಆಗಲ್ಲ. ಯಾಕಂದ್ರೆ ಹಿಂದಿನ ಜನಗಣತಿ ಅಂತ ಕೇಳಿದ್ರೆ ಸರ್ 1961 ಜನಗಣತಿ ಮಾಡಿರಲ್ಲ ಆದಂಡ್ರಿ ಅಂತ ಕೇಳ್ಬೇಡ್ರಿ. ಹಿಂದಿನ ಜನಗಣತಿ ಅಂದ್ರೆ ಜಸ್ಟ್ ಬಿಫೋರ್. ಈಗ ನಾವೇನು ಸೀಟ್ಗಳ ವಿಂಗಡಣೆಯನ್ನು ಮಾಡ್ತಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ 2030ಕ್ಕೆ ನಾವು ಸೀಟ್ಗಳ ವಿಂಗಡಣೆಯನ್ನು ಮಾಡೋರಿದ್ವಿ. ಜನಗಣತಿಯನ್ನ ಮಾಡ್ರಿ 2031ಕ್ಕೆ 30ಕ್ಕೆ ಜನಗಣತಿ ಮಾಡಿದ ನಂತರ ಪಬ್ಲಿಷ್ ಮಾಡ್ತಾರೆ ಅದನ್ನ. ಇಲ್ರಿ ಈ ರಾಜ್ಯದ ಜನಸಂಖ್ಯೆ ಇಷ್ಟೈತಿ, ಈ ರಾಜ್ಯದ ಜನಸಂಖ್ಯೆ ಇಷ್ಟೈತಿ, ಕರ್ನಾಟಕದ ಇಷ್ಟೈತಿ, ಮಹಾರಾಷ್ಟ್ರದ್ದು ಇಷ್ಟೈತಿ, ಉತ್ತರ ಪ್ರದೇಶದ ಇಷ್ಟೈತಿ, ಆಮೇಲೆ ಅಲ್ಲಿ ಫರ್ಟಿಲಿಟಿ ರೇಟ್ ಇಷ್ಟೈತಿ, ಮಕ್ಕಳಾಗುವ ಪ್ರಮಾಣ ಇಷ್ಟಿದೆ ಅಂತೇಳಿ ಎಲ್ಲಾನು ಹೇಳ್ತಾರೆ. ಹೇಳಿ ಆದ ನಂತರ ಅಲ್ಲಿ ಜನಸಂಖ್ಯೆ ಎಲ್ಲ ಕ್ಲಿಯರ್ ಕಟ್ ಆಗಿ ನಮ್ಮ ಮುಂದೆ ಡಾಟಾ ಪ್ರೊಡ್ಯೂಸ್ ಮಾಡ್ತಾರೆ. ಆ ಡಾಟಾದ ಆಧಾರದ ಮೇಲೆ 32, 33 ಒಳಗೆ ನಾವೇನಾದ್ರೂ ಕ್ಷೇತ್ರ ವಿಂಗಡಣೆ ಮಾಡತ್ತಿದ್ವಿ ಅಂದ್ರೆ, ಡಿಲಿಮಿಟೇಷನ್ ಮಾಡಕತ್ತಿದ್ವಿ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ 30ರ ಜನಗಣತಿಯನ್ನ ಪರಿಗಣನೆಗೆ ತಗೋಬೇಕು. 2030, 31 ನಾವು ಏನಾದ್ರೂ ಡಿಲಿಮಿಟೇಷನ್ ಅನ್ನು ಮಾಡ್ತೀವಿ ಅಂತಂದ್ರೆ, ಕ್ಷೇತ್ರದ ಪುನರ್ ವಿಂಗಡಣೆಯನ್ನು ಮಾಡಕತ್ತೀವಿ ಅಂತಂದ್ರೆ 2030ರಲ್ಲಿ ಜನಗಣತಿ ಆಗಿದ್ದನ್ನ ಪರಿಗಣನೆ ತಗೋಬೇಕು. ಸರ್ 2030ರಾಗ ಜನಗಣತಿನ ಆಗಿಲ್ರಿ, ಅವಾಗ ಏನ್ ಮಾಡ್ಬೇಕ್ರಿ ಅಂತಂದ್ರೆ 2020ರದ್ದು ತಗೋಬೇಕು. ಅವಾಗೂ ಆಗಿಲ್ಲ ಅಂತಂದ್ರೆ 2010ರದ್ದು ತಗೋಬೇಕು. ಅವಾಗೂ ಆಗಿರ್ಲಿಲ್ಲ ಅಂತಂದ್ರೆ 2001ರದ್ದು ತಗೋಬೇಕು. ಹೌದಾ? ಜಸ್ಟ್ ಬಿಫೋರ್ ನಾವು ಕ್ಷೇತ್ರ ವಿಂಗಡಣೆ ಮಾಡಲು ಬಯಸಿದಾಗ ಅದರ ಹಿಂದಿನ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಡಿಲಿಮಿಟೇಷನ್ ಅನ್ನ ಮಾಡ್ತಾರೆ, ಕ್ಷೇತ್ರ ಪುನರ್ ವಿಂಗಡಣೆಯನ್ನ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಅದನ್ನ ಹೇಳಕತ್ತೈತಿದು ಯಾವುದು ಆರ್ಟಿಕಲ್ 81 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ, ಪಾಪ್ಯುಲೇಷನ್ ಎಂಬ ಪದವನ್ನ ಹೆಂಗ್ ತಗೋಬೇಕು ಅಂದ್ರೆ ಲಾಸ್ಟ್ ಪ್ರಿಸಿಡಿಂಗ್ ಸೆನ್ಸಸ್ ಆಫ್ ವಿಚ್ ದ ರಿಲೆವೆಂಟ್ ಫಿಗರ್ಸ್ ಹ್ಯಾವ್ ಬಿನ್ ಪಬ್ಲಿಷ್ಡ್. ಲಾಸ್ಟ್ ಸೆನ್ಸಸ್ ಹಿಂದಿನ ಜನಗಣತಿಯ ಆಧಾರದ ಮೇಲೆ ಯಾವ ಅಂಕಿಅಂಶಗಳು ಬಂದಿರುತ್ತಾವೋ, ಪಬ್ಲಿಷ್ ಮಾಡಿರ್ತಾರೋ ಅಂತವುಗಳನ್ನ ನಾವು ಕನ್ಸಿಡರ್ ಮಾಡ್ಬೇಕಾಕೈತಿ ಅಂತ. ಹಂಗಾದ್ರೆ ಸರ್ ಈಗ ನಾವು ಸದ್ಯಕ್ಕೆ ಕ್ಷೇತ್ರ ವಿಂಗಡಣೆಯನ್ನ ಮಾಡ್ಯಾರಲ್ಲ, ಅದ್ರ ಹಿಂದಿನ ಜನಗಣತಿ 2010 ಮಾಡ್ಯಾರಲ್ಲ ಸರ್, ಅದರ ಆಧಾರದ ಮೇಲೆ ಮಾಡಕತ್ತೀವಿ ಅನ್ನತ್ತೆ ಕೇಳಿಸ್ರಿ. ಯಾಕಂದ್ರೆ 2020ಕ್ಕೆ ಜನಗಣತಿ ಮಾಡ್ಬೇಕಾಗಿತ್ತು. ಆದ್ರೆ ಏನಾಯ್ತು, ಕೊರೋನಾ ಬಂತು. 2018ಕ್ಕೆ 19ಕ್ಕೆ ಕೊರೋನಾ ಬಂದ ನಂತರ ಇಡೀ ದೇಶ ಲಾಕ್ ಆಯ್ತು. ಹೌದಾ? ಲಾಕ್ ಆದ ನಂತರ ದೇರ್ ಇಸ್ ನೋ ವೇ ಟು ಮೇಕ್ ಅ ಜನಗಣತಿ ಮಾಡಕ ಹಾದಿನೇ ಇರಲಿಲ್ಲ. ಹೌದಾ? ಅವಾಗ ಮುಗೀತದು, ಮಾಡ್ಲಿಲ್ಲ. ಈಗ 2026ರಿಂದ 27ರೊಳಗಾಗಿ ಮಾಡಬೇಕು, ಅದು 30ಕ್ಕೆ ಪಬ್ಲಿಷ್ ಮಾಡಬೇಕು, ಹಿಂಗೇನೋ ಇದೆ. ಒಟ್ಟ
ಆದ್ರೆ ಈಗ ನಾವು ಕ್ಷೇತ್ರ ವಿಂಗಡಣೆಯನ್ನು 2010 ಜನಗಣತಿಯ ಆಧಾರದ ಮೇಲೆ ಮಾಡ್ಯಾರ ಅಂತ ಕೇಳಿದ್ರೆ ಇಲ್ಲ, ಇಲ್ಲೊಂದು ಪ್ರೊವೈಡೆಡ್ ಬರೀತಾರೆ. ದೇರ್ ಇಸ್ ಅಂಡ್ ಪ್ರೊವೈಡೆಡ್ ವೈ ಶುಡ್ ನಾಟ್ ಕನ್ಸಿಡರ್ 2010 ಜನಗಣತಿ ಟು ದಿ ಡಿಲಿಮಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಯೆನ್ಸಿ. ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಲು ಸೆನ್ಸಸ್ ನಲ್ಲಿ 2010 ಸೆನ್ಸಸ್ ಅನ್ನ ಬಳಸ್ಯಾರ ಅಂತ ಕೇಳಿದ್ರೆ ಇಲ್ಲ. ಯಾಕ ಅಂತ ಕೇಳಿದ್ರೆ ದೇರ್ ಇಸ್ ಅನ್ ರೀಸನ್, ದೇರ್ ಇಸ್ ಅನ್ ಪ್ರೊವೈಡೆಡ್. ಯಾಕೆ ನಾವು ಅದನ್ನು ಬಳಸಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಹಿಂದಿನ ಸೆನ್ಸಸ್, ಹಿಂದಿನ ಜನಗಣತಿ ಆಧಾರದ ಮೇಲೆ ನೀವು ಕ್ಷೇತ್ರಗಳ ಜನಗಣತಿ ಆಧಾರದ ಮೇಲೆ ಜನಸಂಖ್ಯೆಯನ್ನ ಗಣನೆಗೆ ತೆಗೆದುಕೊಂಡು ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ತನಕ ಹಂಗಾಗೈತೆ ಅಂತ ಕೇಳಿದ್ರೆ ನೋ. 2010ರಿಂದ 10 ಜನಸಂಖ್ಯೆಯನ್ನ ಪರಿಗಣನೆ ಮಾಡಿ ಡಿಲಿಮಿಟೇಷನ್ ಮಾಡ್ಯಾರ ಅಂತ ಕೇಳಿದ್ರೆ ಇಲ್ಲ. ಯಾಕ ಅಂತಂದ್ರ ಅದಕ್ಕೆ ಪ್ರೊವೈಡೆಡ್ ಆನ್ಸರ್ ಮಾಡ್ತೈತಿ. ಅದೇನ ಅಂತೇಳಿ ನೋಡೋಣ. ಪ್ರೊವೈಡೆಡ್ ಏನ್ ಬರೀತೈತಿ ಅಂತ ಹೇಳಿ ನೋಡೋದಾದ್ರೆ, that the reference in this clause to the last preceding census of which the relevant figures have been published shall ಅಂತ ಬರೀತಾರೆ. ನಾವು ರಿಲೆವೆಂಟ್ ಆಗಿರ್ತಕ್ಕಂಥ ಡಾಟಾನ ಹಿಂದಿನ ಪ್ರಿಸೀಡಿಂಗ್ ಅಂದ್ರೆ ಹಿಂದಿನ ಸೆನ್ಸಸ್ ಬಗ್ಗೆ ಹೇಳಕತ್ತೀವಿ. ಹಿಂದಿನ ಸೆನ್ಸಸ್ ಅಂದ್ರೆ ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ 2026 ನಂತರ ನಡೀತಕ್ಕಂಥ ಮೊದಲ ಸೆನ್ಸಸ್ ಅನ್ನ ಪ್ರಿಸೀಡಿಂಗ್ ಸೆನ್ಸಸ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಹೇಳಿ ಬರೀತಾರೆ ಏನಂತೇಳಿ, ಅಂಟಿಲ್ ದ ರಿಲೆವೆಂಟ್ ಫಿಗರ್ಸ್ ಫಾರ್ ದಿ ಫಸ್ಟ್ ಸೆನ್ಸಸ್ ಟೇಕನ್ ಆಫ್ಟರ್ ದ ಇಯರ್ 2026 ಹ್ಯಾವ್ ಬೀನ್ ಪಬ್ಲಿಷ್ಡ್. 2026 ನಂತರ ಜನಗಣತಿಯನ್ನ ನಡೆಸಿದಾಗ, 2026 ನಂತರ ಮೊದಲ ಜನಗಣತಿಯನ್ನ ನಡೆಸಿದಾಗ ಅಲ್ಲಿರ್ತಕ್ಕಂಥ ಫಿಗರ್ಸ್ ಔಟ್ ಆದ ನಂತರ, ಅಲ್ಲಿರ್ತಕ್ಕಂಥ ಫಿಗರ್ಸ್ ಗಳನ್ನ ಪಬ್ಲಿಷ್ ಮಾಡಿದ ನಂತರ, ಅಂಕಿ ಸಂಖ್ಯೆಗಳನ್ನ ಪಬ್ಲಿಷ್ ಮಾಡಿದ ನಂತರ ಬರ್ತಕ್ಕಂಥ ಪಾಪ್ಯುಲೇಷನ್ ಗಳ ಆಧಾರದ ಮೇಲೆ ಡಿವೈಡ್ ಮಾಡಬೇಕು. ಹಂಗಾದ್ರೆ ಸರ್ 2026 ನಂತರ ಅಂತ ಹೇಳಕತ್ತೀರಿ, 2026ಕ್ಕಿಂತ ಮೊದಲೇನು ಚುನಾವಣೆನ ನಡೆದಿಲ್ಲ ಅಂದ್ರೆ ಯಾಕೆ ಕ್ಷೇತ್ರ ವಿಂಗಡಣೆ ಮಾಡಿಲ್ಲ, ಯಾಕೆ ಮಾಡಬಾರದು ಅಂತ ಹೇಳಿ ಕೇಳಿದ್ರೆ ಇಲ್ಲಿ ಆನ್ಸರ್ ಬರೀತಾರೆ. ಫಾರ್ ದ ಪರ್ಪಸ್ ಆಫ್ ದಿ ಸಬ್ ಕ್ಲಾಸ್ ಎ ಆಫ್ ದಿ ಕ್ಲಾಸ್ 2 ಅಂಡ್ ದ ಪ್ರಾವಿಸೋ ಟು ದಟ್ ಕ್ಲಾಸ್ ಆಸ್ ರೆಫರೆನ್ಸ್ ಟು ದಿ 1971 ಸೆನ್ಸಸ್. ಏನು ಆರ್ಟಿಕಲ್ 81 ಉಪಬಂಧ 2 ಏನಲ್ಲಿ ಹೇಳಿರ್ತಕ್ಕಂಥ ರಾಜ್ಯಗಳಲ್ಲಿ ಸೀಟ್ಗಳ ವಿಂಗಡಣೆಯನ್ನ ಹೆಂಗ್ ಮಾಡಬೇಕು ಅಂದ್ರೆ ಪ್ರತಿ ರಾಜ್ಯಗಳಿಗೂ ಒಂದೇ ರೇಷೋ ಆಗಿರುವಂತೆ ವಿಂಗಡಣೆಯನ್ನು ಮಾಡಬೇಕು. ಜನಸಂಖ್ಯೆ ಮತ್ತು ಸೀಟ್ಗಳಿಗೂ ರೇಷೋ ಎಲ್ಲಾ ರಾಜ್ಯಗಳಿಗೂ ಒಂದೇ ಆಗಿರಬೇಕು. ಪಾಪ್ಯುಲೇಷನ್ ಡಿವೈಡೆಡ್ ಬೈ ಸೀಟ್ ಈಸ್ ಈಕ್ವಲ್ ಟು ಆಲ್ ಸ್ಟೇಟ್ಸ್. ಬಟ್ ವಾಟ್ ಸೆನ್ಸಸ್ ಶುಡ್ ಬಿ ಕನ್ಸಿಡರ್ ಫಾರ್ ದಟ್ ಅಂತ ಕೇಳಿದ್ರೆ 1971 ಮಾಡಿರ್ತಕ್ಕಂಥ ಸೆನ್ಸಸ್ ಅನ್ನ ಕನ್ಸಿಡರ್ ಮಾಡಬೇಕು. You shall consider that census is 1971. There where data were published in 1971. 1971 ಜನಗಣತಿ ಮಾಡಿ ಡಾಟಾನ ಪಬ್ಲಿಷ್ ಮಾಡ್ಯಾರಲ್ಲ, ಆ ಡಾಟಾದ ಆಧಾರದ ಮೇಲೆ, ಆ ಪಾಪ್ಯುಲೇಷನ್ ಆಧಾರದ ಮೇಲೆ ಸೀಟ್ಗಳ ಸಂಖ್ಯೆಯನ್ನ ಬಡಿಬೇಕು ಬಿಟ್ವೀನ್ ದಿ ಸ್ಟೇಟ್ಸ್. ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಒಂದೇ ತೆರನಾಗಿರುವಂತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರು, ಸೀಟ್ಗಳ ಹಂಚಿಕೆಯನ್ನ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗ ಜನಸಂಖ್ಯೆಯನ್ನ ಕನ್ಸಿಡರ್ ಯಾವ್ದು ಮಾಡ್ಬೇಕು ಅಂತಂದ್ರೆ 1971 ಮಾಡ್ಬೇಕು ಅಂತ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ರಾಜ್ಯಗಳ ಮಧ್ಯೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಸೀಟ್ಗಳ ಹಂಚಿಕೆ ಆಗೈತಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯೆ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಈ ಎಲ್ಲಾ ರಾಜ್ಯಗಳ ಮಧ್ಯೆ ಸೀಟ್ಗಳ ಹಂಚಿಕೆ ಆಗ್ಯಾದ. ಕರ್ನಾಟಕಕ್ಕೆ 28 ಸೀಟು, ಮಹಾರಾಷ್ಟ್ರಕ್ಕೆ 40 ಸೀಟು, ಉತ್ತರ ಪ್ರದೇಶಕ್ಕೆ 80 ಸೀಟು, ಈ ರೀತಿ ಎಲ್ಲ ಸೀಟ್ಗಳ ಹಂಚಿಕೆ ಆಗಿದೆ. ಈ ಎಲ್ಲಾ ಸೀಟ್ಗಳ ಹಂಚಿಕೆಯನ್ನ ಯಾವ ಜನಗಣತಿ ಆಧಾರದ ಮೇಲೆ ಮಾಡ್ಯಾರು ಅಂತಂದ್ರೆ 1971 ಜನಗಣತಿ ಆಧಾರದ ಮೇಲೆ ಮಾಡ್ಯಾರ. 1971 ಜನಗಣತಿಯನ್ನೇ ಯಾಕೆ ಕನ್ಸಿಡರ್ ಮಾಡಿದ್ರು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಏನು ಲಾಸ್ಟ್ ಪ್ರಿಸೀಡಿಂಗ್ ಸೆನ್ಸಸ್ ಡಾಟಾಗಳು ಯಾವುವು ಅಂತ ಕೇಳಿದ್ರೆ 2026 ನಂತರ ನಡೀತಕ್ಕಂಥ ಮೊದಲ ಜನಗಣತಿಯ ನಂತರದ ಡಾಟಾಗಳನ್ನ ನಾವು ತಗೊಂಡು ಡಿಲಿಮಿಟೇಷನ್ ಅನ್ನ ಮಾಡಬೇಕು. ಇದು ಒಂದನೇದ್ದು. ಈಗ ಸದ್ಯಕ್ಕೆ ಮಾಡ್ಯಾರಲ್ಲ ಡಿಲಿಮಿಟೇಷನ್, ಅದನ್ನ ಯಾವ ಆಧಾರದ ಮೇಲೆ ಮಾಡ್ಯಾರು ಅಂತ ಕೇಳಿದ್ರೆ 1971 ಸೆನ್ಸಸ್ ಅನ್ನ ಪರಿಗಣನೆಗೆ ತೆಗೆದುಕೊಂಡು ಮಾಡ್ಯಾರ. ಆ ನಂತರ 1971 ಸೆನ್ಸಸ್ ಅನ್ನ ಯಾವುದಕ್ಕೆ, ರಾಜ್ಯಗಳ ಮಧ್ಯೆ ಸೀಟ್ಗಳನ್ನ ಹಂಚಿಕೆ ಮಾಡುವುದಕ್ಕೆ, ಇನ್ನು ರಾಜ್ಯಗಳಲ್ಲಿಯೇ ಸೀಟ್ಗಳನ್ನ ಹಂಚಿಕೆ ಮಾಡುವುದಕ್ಕೆ. ನಾವು ಹೇಳಿದ್ವಲ್ಲ ಹಿಂದಿನ ವಿಡಿಯೋದಲ್ಲಿ, ಬೆಳಗಾವಿಗೆ 2, ಮಂಡ್ಯ ಮೈಸೂರಿಗೆ 1, ಬೆಂಗಳೂರಿಗೆ 4 ಈ ರೀತಿಯಾಗಿರ್ತಕ್ಕಂಥ ಸೀಟ್ಗಳ ಹಂಚಿಕೆ ಮಾಡ್ಯಾರಲ್ಲ ಲೋಕಸಭೆಗೆ. ಅದನ್ನ ಯಾವ ಆಧಾರದ ಮೇಲೆ ಮಾಡ್ಯಾರು ಅಂತಂದ್ರೆ ಫಾರ್ ದ ಪರ್ಪಸ್ ಆಫ್ ದಿ ಸಬ್ ಕ್ಲಾಸ್ ಬಿ ಆಫ್ ಕ್ಲಾಸ್ 2 81 ಉಪಬಂಧ 2 ಬಿ ಏನ್ ಹೇಳ್ತೈತಿ ಅಂತಂದ್ರೆ ರಾಜ್ಯಗಳ ಮಧ್ಯೆ ಕ್ಷೇತ್ರಗಳಲ್ಲಿಯೂ ಕೂಡ ಸಮಾನತೆ ಇರಬೇಕು. ಈಗ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಒಂದು ಸೀಟನ್ನು ಕೊಡೋದಂತದ್ದಲ್ಲ. ಪ್ರತಿಯೊಂದು ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆಯೋ ಆ ಜಿಲ್ಲೆಗೆ ಹೆಚ್ಚಿನ ಸಂಖ್ಯೆಯ ಲೋಕಸಭೆ ಸೀಟ್ಗಳನ್ನ ಕೊಟ್ಟಾರೆ. ಇನ್ನು 2-3 ಜಿಲ್ಲೆಗಳಿಗೆ ಸೇರಿಸಿ ಒಂದೊಂದು ಸೀಟ್ಗಳನ್ನು ಕೊಟ್ಟಾರೆ, ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಹೌದಾ? ಈಗ ಅದನ್ನೇ ಬರೀತಾರೆ ಏನಂತೇಳಿ, ಫಾರ್ ದ ಪರ್ಪಸ್ ಆಫ್ ದಿ ಸಬ್ ಕ್ಲಾಸ್ ಬಿ ಆಫ್ ಕ್ಲಾಸ್ 2 ಆರ್ಟಿಕಲ್ 81 ಉಪಬಂಧ 2
ಬಿ ನಲ್ಲಿ ಏನ್ ಹೇಳ್ಯಾರು ಅಂತಂದ್ರೆ ರಾಜ್ಯಗಳಲ್ಲಿಯೂ ಕೂಡ ಕ್ಷೇತ್ರಗಳ ಮಧ್ಯೆ ಸಮಾನತೆ ಇರುವಂತೆ ಸೀಟ್ಗಳ ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ಯಾರ. ಅದಕ್ಕೆ ಪಾಪ್ಯುಲೇಷನ್ ಅನ್ನ ಎಲ್ಲಿದು ಕನ್ಸಿಡರ್ ಮಾಡ್ತಾರೆ, ಸೆನ್ಸಸ್ ಅನ್ನ ಎಲ್ಲಿದು ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ 2001 ಸೆನ್ಸಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. 2001 ಸೆನ್ಸಸ್ ಅನ್ನ ಕನ್ಸಿಡರ್ ಮಾಡುವ ಮೂಲಕ 2001 ಜನಗಣತಿಯಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ರಾಜ್ಯದ ಒಳಗಡೆ ಕ್ಷೇತ್ರಗಳ ಪುನರ್ ವಿಂಗಡಣೆಯನ್ನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಈಗ ಕ್ವಶನ್ ಬರ್ದೈತಿ, ಸರ್ 2010 ಜನಗಣತಿ ಆಗ್ಯದ, 2001 ಜನಗಣತಿ ಆಗ್ಯದ, ಅದರ ಆಧಾರದ ಮೇಲೆ ಯಾಕೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗಲಿಲ್ಲ ರಾಜ್ಯಗಳ ಮಧ್ಯೆ ಅಂತ ಕೇಳಿದ್ರೆ, ಯಾಕೆ 1971 ಸೆನ್ಸಸ್ ಅನ್ನೇ ಕನ್ಸಿಡರ್ ಮಾಡಿದ್ರು ರಾಜ್ಯಗಳ ಮಧ್ಯೆ ಕ್ಷೇತ್ರಗಳ ವಿಂಗಡಣೆಯನ್ನ ಮಾಡುವಾಗ, ಸೀಟ್ಗಳ ವಿಂಗಡಣೆಯನ್ನ ಮಾಡುವಾಗ, ಯಾಕೆ 1971 ಜನಗಣತಿಯನ್ನು ಕನ್ಸಿಡರ್ ಮಾಡಿರು ಅಂತ ಕೇಳಿದ್ರೆ ಆನ್ಸರ್ ಏನಪ್ಪಾ ಅಂತಂದ್ರ ಪಾಪ್ಯುಲೇಷನ್ ಕಂಟ್ರೋಲ್ ಆಕ್ಟ್ ಅಂತ ಒಂದು ಬರ್ತದೆ, ಜನಸಂಖ್ಯಾ ನಿಯಂತ್ರಣ ಕಾಯ್ದೆ. ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಗೊಂಡ್ಬರ್ಲಿಲ್ಲ. ಏನ್ ಮಾಡಿದ್ರು ಅಂತಂದ್ರೆ ಫಾರ್ ದ ವಿಲ್ ಆಫ್ ದಿ ಸ್ಟೇಟ್ಸ್ ಅಂತ ಬಿಟ್ಬಿಟ್ರು. ರಾಜ್ಯಗಳು ಯಾವ ಆಧಾರದ ಮೇಲೆ ಅವುಗಳನ್ನ ತಗೊಂಡ್ಬರ್ತಾರೆ ಅನ್ನೋದ್ರ ಮೇಲೆ. ಆವಾಗ ಏನಾಯ್ತು ಅಂತಂದ್ರೆ ಭಾರತದ ದಕ್ಷಿಣದ ರಾಜ್ಯಗಳು ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಗೋವಾ ಇವೆಲ್ಲ ಏನ್ ಮಾಡಿದ್ವಿ ಅಂತಂದ್ರೆ ಜನಸಂಖ್ಯಾ ನಿಯಂತ್ರಣವನ್ನ ಭಾರಿ ಎಫೆಕ್ಟಿವ್ ಪರಿಣಾಮಕಾರಿಯಾಗಿ ಜಾರಿ ಮಾಡುವುದರ ಮೂಲಕ ಈ ರಾಜ್ಯಗಳಲ್ಲಿ ಇರ್ತಕ್ಕಂಥ ಫರ್ಟಿಲಿಟಿ ರೇಟ್ ಅನ್ನ ಕಡಿಮೆ ಮಾಡಿದ್ವು ಎಫರ್ಟ್ ಅನ್ನ ಮಾಡುವ ಮೂಲಕ. ಶಿಕ್ಷಣಕ್ಕೆ ಮಹತ್ವ ಕೊಡುವುದರ ಮೂಲಕ, ಹೆಣ್ಣು ಮಕ್ಕಳಿಗೆ ಜ್ಞಾನವನ್ನ ನೀಡುವ ಮೂಲಕ, ಪಾಲಕರಿಗೆ ಜ್ಞಾನವನ್ನ ನೀಡುವ ಮೂಲಕ, ಮದುವೆ ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ಫರ್ಟಿಲಿಟಿ ರೇಟ್ ಅನ್ನ ಕಡಿಮೆ ಮಾಡಿದ್ರು. ಆ ಮೂಲಕ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ರು. ಆದ್ರೆ ಉತ್ತರದ ರಾಜ್ಯಗಳು ಏನ್ ಮಾಡಿದ್ವು ಅಂತಂದ್ರೆ ಜನಸಂಖ್ಯೆಯನ್ನು ಬೇಕಾಬಿಟ್ಟಿಯಾಗಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆನ ಕನ್ಸಿಡರ್ ಮಾಡಲಿಲ್ಲ. ಅಲ್ಲಿ ಜನಸಂಖ್ಯೆ ಏನ್ ಆಗಬೇಕಾಯ್ತು ಅಂದ್ರೆ ಬೇಕಾಬಿಟ್ಟಿಯಾಗಿ ಬೆಳೆಯಾಗಿತ್ತು. ದೇರ್ ಇಸ್ ನೋ ಪಾಪ್ಯುಲೇಷನ್ ಕಂಟ್ರೋಲ್ ಆಕ್ಟ್ ಎಫೆಕ್ಟಿವ್ಲಿ ಎನ್ಫೋರ್ಸ್ಡ್ ಇನ್ ಸ್ಟೇಟ್ಸ್ ಆಫ್ ದಿ ನಾರ್ತ್ ರೀಜನ್ ಆಫ್ ದಿ ಇಂಡಿಯಾ. ಉತ್ತರ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಅವರು ತಗೊಂಡ್ ಬರಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಅವುಗಳ ಜನಸಂಖ್ಯೆ ಬೆಳಿತಾನೆ ಹೋಯ್ತು. ಇಲ್ಲಿ ದಕ್ಷಿಣದ ರಾಜ್ಯಗಳ ಜನಸಂಖ್ಯೆ ಕಡಿಮೆ ಆಗುತ್ತಾ ಬಂತು. ಆವಾಗ 1971 ದಕ್ಷಿಣದ ರಾಜ್ಯಗಳು ಜಗಳ ತೆಗೆದು ಏನಂತೇಳಿ, ನಮಗಾದ್ರೆ ಪಾಪ್ಯುಲೇಷನ್ ಅನ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿವಿ, ಕರೆಕ್ಟಾಗಿ ಜಾರಿಗೆ ತಗೊಂಡ್ಬಂದ್ವಿ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತರಲಾರದೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಾರದೆ ಇದ್ದುದರಿಂದ ಅವರ ಜನಸಂಖ್ಯೆ ಜಾಸ್ತಿ ಬೆಳೀತು. ಆರ್ಟಿಕಲ್ 81 ಏನ್ ಹೇಳ್ತೈತಿ ಅಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳನ್ನ ಹಂಚಿಕೆ ಮಾಡ್ರಿ ಅಂತ ಹೇಳ್ತೈತಿ. ಹಂಗಾದ್ರೆ ಯಾವ ರಾಜ್ಯದ ಜನಸಂಖ್ಯೆ ಜಾಸ್ತಿ ಇರ್ತೈತೋ ಆ ರಾಜ್ಯದ ರೀಪ್ರೆಸೆಂಟೇಷನ್ ಜಾಸ್ತಿ ಆಯ್ತು. ಯಾಕಂದ್ರೆ ಆ ರಾಜ್ಯಕ್ಕೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಹೋಯ್ತು, ಜಾಸ್ತಿ ಸೀಟ್ಗಳು ಆ ರಾಜ್ಯಕ್ಕೆ ಹಂಚಿಕೆ ಆಯ್ತು. ಸೋರ್ಸು ನಮ್ಮದು, ಬಳಕೆಯಾಗೋದು ಅಲ್ಲಿ. ಇದನ್ನ ನಾವು ಒಪ್ಪೋದಿಲ್ಲ ಅಂತಂದ್ರು. ಅವಾಗ ಇಂದಿರಾ ಗಾಂಧಿ ಅವ್ರ ಗೌರ್ಮೆಂಟ್ ಏನ್ ಮಾಡಿತ್ತು ಅಂದ್ರೆ 1971 ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ಬಂದು ಫ್ರೀಸ್ ಮಾಡಿದ್ರು. ಅಂದ್ರೆ ಅಲ್ಲಿಗೆ ಅದನ್ನ ಕನ್ಸ್ಟ್ರೈನ್ ಮಾಡಿದ್ರು. 1971 ಜನಸಂಖ್ಯೆಯನ್ನು ಬಳಸಿಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಿ ತನಕ ಅಂದ್ರೆ 2026 ತನಕ ಇದನ್ನ ಫ್ರೀಸ್ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ನೀವು ಕೂಡ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ರಿ ಅಂತ ಉತ್ತರದ ರಾಜ್ಯಗಳಿಗೆ ಹೇಳಿದ್ರು. ಭಾರತದ ಉತ್ತರ ಭಾಗದ ರಾಜ್ಯಗಳು ಯಾವ್ಯಾವು? ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ, ಈ ಎಲ್ಲ ರಾಜ್ಯಗಳಿಗೂ ಡೈರೆಕ್ಷನ್ ಹೋಯ್ತು. ಯಾವುದಕ್ಕಾಗಿ? ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವುದಕ್ಕಾಗಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ದಕ್ಷಿಣದ ರಾಜ್ಯಗಳು ತಮ್ಮ ಜನಸಂಖ್ಯೆಯನ್ನ ನಿಯಂತ್ರಿಸಿ ಫರ್ಟಿಲಿಟಿ ರೇಟ್ ಅನ್ನ ಕಡಿಮೆ ಮಾಡ್ಯಾವ. ನೀವು ಅದೇ ರೀತಿ ಮಾಡಿದ ಆ ಫರ್ಟಿಲಿಟಿ ರೇಟ್ ಅನ್ನ ಹೊಂದಿದ ನಂತರ ನಾವು ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡ್ತೀವಿ, ಅಲ್ಲಿವರೆಗೂ ಮಾಡಂಗಿಲ್ಲ ಅಂತ ಅಂದ್ರು. ಆವಾಗ ದಕ್ಷಿಣದ ರಾಜ್ಯಗಳು ಉಸಿರು ಬಿಟ್ಟು. ಯಾಕಂತಂದ್ರೆ ಏನಾಗ್ತಿತ್ತು ಅಂತಂದ್ರೆ ಯಾವ ರಾಜ್ಯದ ಜನಸಂಖ್ಯೆ ಜಾಸ್ತಿ ಇರ್ತಿತ್ತೋ ಆ ರಾಜ್ಯದ ಪ್ರತಿನಿಧಿತ್ವ ಜಾಸ್ತಿ ಆಗಿಬಿಡ್ತೈತಿ ಲೋಕಸಭೆಯಲ್ಲಿ. ಇವ್ರ ಪ್ರತಿನಿಧಿತ್ವ ಕಡಿಮೆ ಇರ್ತೈತಿ, ಇವ್ರ ಮಾತು ಯಾರು ಕೇಳೋದೇ ಇಲ್ಲ. ಎಲ್ಲ ಭಾಗ್ಯಗಳು ಉತ್ತರ ಭಾರತಕ್ಕೆ ಹೋಗಿಬಿಡ್ತವೆ. ಉತ್ತರ ಭಾರತದ ರಾಜ್ಯಗಳಿಗೆ ಹೋಗಿಬಿಡ್ತವೆ, ಭಾರತದ ಉತ್ತರ ಭಾಗದ ರಾಜ್ಯಗಳಿಗೆ ಹೋಗ್ತವೆ. ದಕ್ಷಿಣ ಭಾರತದ ರಾಜ್ಯಗಳನ್ನು ಯಾರು ಕಣ್ ತೆಗೆದೇ ನೋಡೋದಿಲ್ಲ. ಬಿಕಾಸ್ ಆಫ್ ವಾಟ್? ಯು ಹ್ಯಾವ್ ನೋ ರಿಪ್ರೆಸೆಂಟೇಷನ್ ಆರ್ ಲೆಸ್ ರಿಪ್ರೆಸೆಂಟೇಷನ್ ರಿಗಾರ್ಡ್ಸ್ ವಿತ್ ಆಸ್ ಕಂಪೇರ್ಡ್ ಟು ದಿ ನದರ್ನ್ ಸ್ಟೇಟ್ ಆಫ್ ದಿ ಇಂಡಿಯಾ. ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ನಿಮ್ಮ ರಾಜ್ಯಗಳ ಜನಸಂಖ್ಯೆ ಕಡಿಮೆ ಇದೆ, ಹೀಗಾಗಿ ನಿಮ್ಮ ರಾಜ್ಯಕ್ಕೆ ಏನ್ ಮಾಡಿದ್ರು? ಕಡಿಮೆ ಸೀಟ್ಗಳನ್ನು ಕೊಟ್ಟರು ಲೋಕಸಭೆಯಲ್ಲಿ. ಹೀಗಾಗಿ ನಿಮ್ಮ ರಿಪ್ರೆಸೆಂಟೇಷನ್ ಪ್ರತಿನಿಧಿತ್ವ ಕಡಿಮೆ ಆಗಿಬಿಡ್ತೈತಿ. ಹೌದಾ? ಹೀಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಅವಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಬಂದು ಇದನ್ನ ಫ್ರೀಸ್ ಮಾಡಿದ್ರು 1971 ನಿಂತು ಬಿಡ್ಲಿ ಅಂತೇಳಿ. ಎಲ್ಲಿವರೆಗೂ ಅಂತ ಕೇಳಿದ್ರೆ ಅವರ ಜನಸಂಖ್ಯೆ ನಿಯಂತ್ರಣ ಕಾಯ್ದೆಯಲ್ಲಿ ಫರ್ಟಿಲಿಟಿ ರೇಟ್ ಅಂತ ಬರ್ತೈತಿ. ಫಲಿತಗಳು ಅಂದ್ರೆ ಮಕ್ಕಳಾಗೋ ಪ್ರಮಾಣ ಜಾಸ್ತಿ ಎಷ್ಟೈತಿ ಅಂತೇಳಿ. ಅಲ್ಲಿ 4-5 ಐತಿ. ಒಬ್ಬ ಮದುವೆಯಾದ ಜೋಡಿಗೆ ಮಕ್ಕಳಾಗೋ ಪ್ರಮಾಣ 4-5 ಐತಿ. ಇಲ್ಲಿ ನಮ್ಮಲ್ಲಿ 1-2 ಐತಿ. ವಿ ಆರ್ ಕಮಿಂಗ್ ಇನ್ ರಿಪ್ಲೇಸಿಂಗ್ ರೇಟ್.
ಅಂದ್ರೆ ನಾವ್ ಇಬ್ರು ಹೋಗಿ ಇಬ್ರು ಬರುವಂತ ರೇಟಿಗೆ ಬಂದಿವಿ, ಡಾಟಾಕ್ ಬಂದಿವಿ. ಅಲ್ಲಿ ಏನಾಗೈತೆ ಅಂದ್ರೆ 2 ರಿಂದ 4 ರಿಂದ 5 ಜನ ಹುಟ್ಟುವ ರೇಟ್ ಐತಿ. ಅಂದ್ರೆ ನಾವು 2 ಜನನ ಹುಟ್ಟಿಸ್ತೀವಿ ನಮ್ಮ ಜೀವಿತ ಕಾಲದಲ್ಲಿ, ಅವರು 4 ರಿಂದ 5 ಜನನ ಹುಟ್ಟಿಸ್ತಾರೆ. ಈ ಆವಾಗ ಇಲ್ಲಿ ಈ 2 ಜನಕ್ಕೂ ಇಲ್ಲಿ 4 ರಿಂದ 5 ಜನಕ್ಕೂ ಅಂದ್ರೆ ಟೋಟಲಿ 3 ಜನ ಇಲ್ಲಿ ಜಾಸ್ತಿ ಆದ್ರು. ಈ 3 ಜನಕ್ಕೂ ಜಾಸ್ತಿ ರಿಪ್ರೆಸೆಂಟೇಷನ್ ಬೇಕು ಅಂತ ಅವ್ರು ಕೇಳ್ತಾರೆ. ಇಲ್ಲಿ ಇಬ್ಬರೇ ಇರೋದ್ರಿಂದ ರಿಪ್ರೆಸೆಂಟೇಷನ್ ಕಡಿಮೆ ಆಯ್ತು, ಅಲ್ಲಿ 5 ಜನ ಇರೋದ್ರಿಂದ ರಿಪ್ರೆಸೆಂಟೇಷನ್ ಜಾಸ್ತಿ ಆಯ್ತು. ಇದೇ ತಕರಾರು ಬಂದಿರೋದ್ರಿಂದ ಏನ್ ಮಾಡಿದ್ರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಫ್ರೀಸ್ ಮಾಡಿದ್ರು ಅದನ್ನ. ಇಲ್ಲ, ನೀವು ಕೂಡ ಜನಸಂಖ್ಯಾ ನಿಯಂತ್ರಣವನ್ನ ಮಾಡ್ರಿ, ಅವ್ರಗತೆ ಫರ್ಟಿಲಿಟಿ ರೇಟು ಅವ್ರ ರೇಟಿಗೆ ತಗೊಂಬರಿ, ಆಮೇಲೆ ನಾವು ಕ್ಷೇತ್ರಗಳ ವಿಂಗಡಣೆ ನೋಡೋಣ ಅಂತ ಹೇಳಿ. ಅದು ಸದ್ಯಕ್ಕನ 2026 ಜನಗಣತಿ ಅಂದ್ರೆ 27, 28ಕ್ಕೆ ಮೋಸ್ಟ್ಲಿ ನಡೀತಿತ್ತು ಜನಗಣತಿ. 27ಕ್ಕೆ ಈಗ ಎಲ್ಲ ಕಡೆನೂ ನಡೆಸ್ಯಾರ. ಏನ ಪೂರ್ವಭಾವಿಯಾಗಿ ಸೋಮೋಟೋ ಜನಸಂಖ್ಯೆಗೂ ಕೂಡ ಜನಗಣತಿಗೂ ಕೂಡ ಸಹಾಯ ಮಾಡೋ ಸಲುವಾಗಿ ಆ್ಯಪ್ಗಳನ್ನ ತಗೊಂಡ್ಬಂದರೆ ನೀವು ಸೋಮೋಟೋ ನಿಮ್ಮ ಫ್ಯಾಮಿಲಿಯ ಮಾಹಿತಿಯನ್ನ ಅದ್ರ ಕೊಡಬಹುದು. ಇಲ್ಲ ಅವರೇ ಮನೆಗೆ ಬಂದು ಕಲೆಕ್ಟ್ ಮಾಡ್ತಾರೆ, ಅವಾಗೂ ಕೊಡಬಹುದು. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಈ ಹೇಳೋ ಉದ್ದೇಶ ಇಷ್ಟೇ, ಏನಪ್ಪಾ ಅಂತಂದ್ರೆ ಜನಗಣತಿ ಸೆನ್ಸಸ್ ಮಾಡೋದು ಸದ್ಯಕ್ಕೆ ಜಾರಿಯಲ್ಲಿದೆ ಅಂತ. ಈ ಸೆನ್ಸಸ್ ಮಾಡೋದು ಗೊತ್ತೈತೆ ಅವರಿಗೆ, ಯಾರಿಗೆ? ಕೇಂದ್ರ ಸರ್ಕಾರದವ್ರಿಗೆ. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಸೀಟ್ಗಳ ವಿಂಗಡಣೆ ಮಾಡಿದಾಗ ಈಗ ಇಲ್ಲಿ ಕೇವಲ 550 ಸೀಟ್ಗಳು ಮಾತ್ರ ಲೋಕಸಭೆಗೆ. ಹೌದಾ? ಈಗ 550 ಸೀಟ್ಗಳು ಮಾತ್ರ ಲೋಕಸಭೆಗಿದ್ದು, ಈಗ ಸೆನ್ಸಸ್ ಜನಸಂಖ್ಯೆ ಜಾಸ್ತಿ ಆಗಿದೆ. 1971ಕ್ಕೆ ಹೋಲಿಸಿದ್ರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಜಾಸ್ತಿ ಆದ ನಂತರ ಅವರ ರಿಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು. ರಿಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು ಅಂತಂದ್ರೆ ಈ ಲೋಕಸಭೆಯ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು. 550 ಸೀಟ್ ಇದ್ದು 800 ಜನ ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ವಿ ಅಂತಂದ್ರೆ ಇವ್ರು ಕೂಡ ಅವ್ರು ಎಲ್ಲಿ ಕೂತ್ಕೋಬೇಕು ಇವರು? ಈಗ ಇವರಿಗೆ ಆಸನದ ವ್ಯವಸ್ಥೆ ಆಗಬೇಕು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಹೊಸ ಸಂಸತ್ತಿನ ಉದ್ಘಾಟನೆಯನ್ನ ಮಾಡಿದ್ರು. ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿ ಹೊಸ ಸಂಸತ್ತನ್ನ ಉದ್ಘಾಟನೆ ಮಾಡ್ಯಾರ. ಅದು ನಾವು ಬೇಕಂದ್ರೂ ಮಾಡ್ತಾರೆ, ಬೇಡ ಅಂದ್ರೂ ಮಾಡ್ತಾರೆ, ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೇ ಮಾಡ್ತಾರೆ. ಇದು 2030ರಲ್ಲಿ ನಾವು ಕಾಣಬಹುದು. 2029 ಇಲೆಕ್ಷನ್ ನಲ್ಲಿ ಕಾಣಬಹುದು ಅಂತ ಅನಿಸ್ತೈತಿ. ನೋಡೋಣ, ಅದು ಸೆಕೆಂಡ್ರಿ. ಯಾಕೆ 1971 ಕನ್ಸಿಡರ್ ಮಾಡಿ ರಾಜ್ಯಗಳ ಮಧ್ಯೆ ಸೀಟನ್ನು ಹಂಚಿಕೆ ಮಾಡಿರು ಅಂತೇಳಿ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಬಿಕಾಸ್ ಆಫ್ ವಾಟ್? ಪಾಪ್ಯುಲೇಷನ್ ಕಂಟ್ರೋಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಜನಸಂಖ್ಯೆ ನಿಯಂತ್ರಣದ ನೀತಿ ನಿಯಮಗಳು ಆ ರೀತಿ ಮಾಡ್ಯಾವ. ಇನ್ನ ರಾಜ್ಯಗಳ ಮಧ್ಯೆ ಏನಾಗಬೇಕು? ರಾಜ್ಯದ ಒಳಗಡೆನೆ ಕ್ಷೇತ್ರಗಳ ಪುನರ್ವಿಂಗಡಣೆ 2001 ಸೆನ್ಸಸ್ ಆಧಾರದ ಮೇಲೆ ಮಾಡ್ರಿ ಅಂತ. ರಾಜ್ಯದ ಒಳಗಡೆನೆ ಆರ್ಟಿಕಲ್ 81 ಉಪಬಂಧ 2 ಬಿ ಏನ್ ಹೇಳ್ತೈತಿ ಅಂದ್ರೆ ರಾಜ್ಯದ ಒಳಗಡೆನೆ ಕ್ಷೇತ್ರದ ವಿಂಗಡಣೆಯನ್ನು ಕೂಡ ಜನಸಂಖ್ಯೆಯ ಆಧಾರದ ಮೇಲೆನೆ ಮಾಡ್ರಿ ಅಂತ ಹೇಳ್ತೈತಿ. ರಾಜ್ಯದ ಒಳಗಡೆನೆ. ಹೌದಾ? ಅವಾಗ ನೀವು ಏನ್ ಮಾಡ್ರಿ ಅಂತಂದ್ರೆ 2001 ಸೆನ್ಸಸ್ ಅನ್ನ ಯೂಸ್ ಮಾಡ್ರಿ ಅಂತ. ಎಲ್ಲಿ ರಾಜ್ಯದ ಒಳಗಡೆ ಏನ್ ಮಾಡಕತ್ತಿದ್ರಿ ಅಂತಂದ್ರೆ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡಕತ್ತಿದ್ರಿ ಅಂತಂದ್ರೆ ಅದು 2001 ಸೆನ್ಸಸ್ ಅನ್ನ ಬಳಕೆ ಮಾಡ್ಕೋರಿ ಅಂತ ಹೇಳಿ ಪ್ರೊವೈಡೆಡ್ ಹೇಳ್ತೈತಿ. ಪ್ರೊವೈಡೆಡ್ ನಂಬರ್ 2 ಹೇಳ್ತೈತಿ. ಹೌದಾ? ಇದು ಗೊತ್ತಿರಬೇಕು. ಯಾಕೆ 2001 ಸರಿ ಇಲ್ಲೇ 1971 ಬಳಕೆ ಮಾಡಲಿಲ್ಲ ಅಂತ ಕೇಳಿದ್ರೆ 1971ರಿಂದ 2001ವರೆಗೂ ಜನಸಂಖ್ಯೆ ಬೆಳವಣಿಗೆ ಆಗಿತ್ತು. ಆದ್ರೆ ಇಲ್ಲಿ ನಾವು ಇಲ್ಲಿ ರಾಜ್ಯಗಳ ಮಧ್ಯೆ ಕ್ಷೇತ್ರಗಳ ವಿಂಗಡಣೆ ಆಗ್ಲಿಲ್ಲ. ರಾಜ್ಯದ ಒಳಗಡೆ ಏನ್ ಮಾಡಿದ್ರು ಅಂತಂದ್ರೆ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡ್ಕೊರಿ. ಯಾಕಂತಂದ್ರೆ ನಿಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿರೋದು 28 ಸೀಟ್ಗಳು. 28 ಸೀಟ್ಗಳನ್ನ ನೀವು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡ್ಕೋರಿ ಹೊರತಾಗಿ 1971 ಆ ಜನಸಂಖ್ಯೆಯನ್ನ ಹಂಚಿಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ. ನಿಮಗೆ ಇಲ್ಲಿ ಎಲ್ಲಿಯೂ ಮೋಸನೇ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಿಮಗೆ ಕೊಟ್ಟಿರೋದ 28 ಸೀಟ್ಗಳನ್ನ ನೀವು ಏನ್ ಜನಸಂಖ್ಯೆ ಆಧಾರವನ್ನ ಯಾವುದನ್ನ ಪರಿಗಣನೆ ಮಾಡಿರಿ ಅಂದ್ರೆ 2001 ಪರಿಗಣನೆ ಮಾಡ್ಕೊಂಡು ಮಾಡ್ರಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟರು. ಯಾರಿಗೆ? ರಾಜ್ಯಗಳಿಗೆ. ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ. ಆರ್ಟಿಕಲ್ 81 ಉಪಬಂಧ 3 ಗೊತ್ತಾಯ್ತಾ? ಯಾಕೆ ಸೆನ್ಸಸ್ 1971 ಫ್ರೀಸ್ ಮಾಡಿದ್ರು? ಫ್ರೀಸ್ ಅಂದ್ರೆ ತಡೆ ಹಿಡಿದ್ರು. ದೇರ್ ಇಸ್ ನೋ ಡಿಲಿಮಿಟೇಷನ್ ಆಫ್ಟರ್ವರ್ಡ್ಸ್ ಆಫ್ ದಿ 1971. 1971 ನಂತರ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿಯೇ ಇಲ್ಲ. ಬಿಕಾಸ್ ಆಫ್ ವಾಟ್? ಪಾಪ್ಯುಲೇಷನ್ ಕಂಟ್ರೋಲ್ ಆಕ್ಟ್, ಜನಸಂಖ್ಯಾ ನಿಯಂತ್ರಣದ ಸಲುವಾಗಿ. ಜನಸಂಖ್ಯಾ ನಿಯಂತ್ರಣ ದಕ್ಷಿಣದ ರಾಜ್ಯಗಳು, ಭಾರತದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ರೆ ಉತ್ತರದ ರಾಜ್ಯಗಳು ಬೇಕಾಬಿಟ್ಟಿಯಾಗಿ ಕೈ ಬಿಟ್ರು. ಅದಕ್ಕೆ ನೋಡಬಹುದು ನೀವು ಎಲ್ಲಿ ಬೇಕಾದಲ್ಲಿ ನೋಡಿದ್ರು ಪಾನಿಪುರಿ ಮಾಡೋರು ಉತ್ತರ ಪ್ರದೇಶದಿಂದ ಬಂದಿರ್ತಾರೆ, ಇಲ್ಲ ಬಿಹಾರದಿಂದ ಬಂದಿರ್ತಾರೆ. ಐಸ್ ಕ್ರೀಮ್ ಮಾಡೋರು ರಾಜಸ್ಥಾನದಿಂದ ಬಂದಿರ್ತಾರೆ. ಈಗ ರಾಜಸ್ಥಾನದವ್ರು ಇಲ್ಲದ ಜಾಗಗಳೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಏರಿಯಾದೊಳಗೂ ಅವ್ರು ಬಂದ್ಬಿಟ್ಟಾರೆ. ಯು ಕೆನಾಟ್ ಡಿನೈಡ್ ದಟ್. ಅದನ್ನ ನೀವು ಕಣ್ಣು ಮುಚ್ಚಿದ್ರು ಅದು ಕಣ್ಣಿಗೆ ಕಾಣೋ ಸತ್ಯ. ಅದನ್ನ ನೀವು ತಡೆ ಹಿಡಿಯಕ್ಕಾಗೋದಿಲ್ಲ. ಅದನ್ನು ಒಪ್ಕೊಳ್ಳೇಬೇಕು. ನಾವು ಒಪ್ಕೊಳ್ಳೋದಿಲ್ಲ ಅನ್ನಕ್ಕೂ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಎವ್ರಿ ಪಾರ್ಟ್ಸ್ ಆಫ್ ದಿ ಅವರ್ ಲೈಫ್ ದೇ ವಿಲ್ ಎಂಟರ್ಡ್. ಈಗ ಆಗೋದ್ರಿಂದ ಏನಾಕೈತಿ ಅಂದ್ರೆ ಅವ್ರು ನಿಮ್ ಜನಸಂಖ್ಯೆ ಜಾಸ್ತಿ ಆಯ್ತಾ, ಅವರಲ್ಲಿ ಕೆಲಸ ಸಿಗ್ಲಿಲ್ಲ. ಅವ್ರ ಕೆಲಸ ದುಡಿಯಾಕಂತೇಳಿ ಎಲ್ಲಿ ಬಂದ್ರು ಅಂತಂದ್ರೆ ಈ ಕಡೆ ದಕ್ಷಿಣದ ರಾಜ್ಯಗಳಿಗೆ ಬಂದ್ರು. ದುಡಿಯಾಕಂತೇಳಿ ಬಂದ್ರು. ಅವ್ರು ಇಲ್ಲೇ ಲಾಭ ಮಾಡ್ಕೊಂಡ್ರು, ಇಲ್ಲೇನೆ ಮನಿ ಕಟ್ಟಿದ್ರು, ಇಲ್ಲೇನೆ ವಾಸಸ್ಥಳ, ಅವ್ರದ್ದು ಇಲ್ಲೇನೆ ವೋಟಿಂಗ್ ರೈಟ್ಸ್. ಅವ್ರಿಗೆ ರಾಜಸ್ಥಾನದವ್ರಲ್ಲ, ಅವ್ರು ಇಲ್ಲೇ ಅವರೇನೆ. ಈಗ
ಅದು ತಪ್ಪತ್ತು ಅಲ್ಲ ನಾವು ಹೇಳೋದು. ಅಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಾರದ ಪರಿಸ್ಥಿತಿ. ಈಗ ಪ್ರಮಾಣ ಕಡಿಮೆ ಆಗದ ಇಲ್ಲತ್ತಲ್ಲ, ಬಟ್ ಆದ್ರೂ ಇದೆ. ಮಾರ್ವಾಡಿಗಳು, ರಾಜಸ್ಥಾನಿಗಳು, ಬಿಹಾರದವರು, ಆಮೇಲೆ ಯುಪಿದವರು ಅತಿ ಹೆಚ್ಚು. ಈ ಎಲ್ಲ ಜಿಲೇಬಿ ಅಂಗಡಿಗಳು ನೋಡ್ರಿ, ಎಲ್ಲ ಯುಪಿದವರು ಇರ್ತವೆ. ಬೆಲ್ಲದ ಜಿಲೇಬಿ, ಸಕ್ರಿ ಜಿಲೇಬಿ ಅಂತೇಳಿ ಅವೆಲ್ಲ ಯುಪಿದವರು ಜಿಲೇಬಿ ಫೇಮಸ್ ಅಲ್ಲಿನೇ. ಅದ್ ಹಂಗೇನೆ. ಯಾಕೆ? ಜನಸಂಖ್ಯೆ ಜಾಸ್ತಿ, ಕೆಲಸ ಕಡಿಮೆ, ಅವಕಾಶಗಳು ಎಲ್ಲಿದ್ದಾವೋ ಅಲ್ಲಿ ಆ ಜಾಗವನ್ನ ಅರಸಿಕೊಂಡು ಅವ್ರು ಇಲ್ಲಿ ಬಂದ್ರು, ಇಲ್ಲೇನೆ ನೆಲೆ ಕಟ್ಕೊಂಡ್ರು. ಅವ್ರು ನಮ್ಕಿಂತನೂ ಚಲೋ ಆದ್ರು. ನೀವೇನ್ ಮಾಡಿದ್ರಿ? ಪಾನಿಪುರಿ ಮಾಡೋದು ಅಸಹ್ಯ ದಂಧೆಗೆ ಅಂತ ಹೇಳಿ ಅನ್ಕೊಂಡ್ರಿ, ಅಸಹ್ಯದ ಕೆಲಸ ಅಂತ ಅನ್ಕೊಂಡ್ರಿ. ಪಾನಿಪುರಿ ಮಾಡೋದನ್ನ ಬಿಟ್ರಿ ಅವ್ರು ಒಂದು ದಿನಕ್ಕೆ 1 ರಿಂದ 1,500 ರೂಪಾಯಿ ಪಾನಿಪುರಿ ಮಾರಿನ ಗಳಿಸ್ತಾರೆ. ನೀವು ನೌಕರಿ ಬೆನ್ನು ಹಿಡಿದು ನಾವು ಸ್ಟ್ರೈಕ್ ಮಾಡ್ಕೊಂಡು ತಿರುಗಾಡಕತ್ತೀವಿ. ನಮ್ಮನ್ನ ಗೌರ್ಮೆಂಟ್ ಅದವ್ರಿಗೆ ಕೇಳೋರು, ಈಗ ನಾವು ಹೋಗಿ ಪಾನಿಪುರಿ ಮಾಡ್ತೀವಿ ಅಂತಂದ್ರೆ ಮನಸ್ಸನ್ನು ಒಪ್ಕೊಳ್ತೀವಿ. ಇಂಥ ಪರಿಸ್ಥಿತಿ. ಇನ್ನು ಗೌರ್ಮೆಂಟ್ ಬಿಟ್ಟು ಪ್ರೈವೇಟ್ ಜಾಬ್ ಮಾಡೋನು ಅಂತಂದ್ರೆ ಇಂದು ಪ್ರೈವೇಟ್ ಕಂಪನಿಗಳೆಲ್ಲ ಅವ್ರ ಆಂಧ್ರ ಪ್ರದೇಶದವ್ರು ತಗೊಂಡ್ ಹೊಂಟ್ರು ಇವ್ರ ಪಾಲಿಸಿಗಳನ್ನ ನೋಡ್ಕೊಂಡು. ಇನ್ನು ದೇವರ ಕಾಯ್ಬೇಕು ಅಷ್ಟೇ ನಮ್ಮನ್ನ. ಅಪಹಾಸ್ಯ ಅಂತಲ್ಲ, ಇದ್ದದ ರಿಯಾಲಿಟಿ ಹಾಗೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಕಿಲ್ ಬೆಳೆಸ್ಕೊಳ್ಳದೇ ಇಲ್ಲ. ನಾನ್ ಸಾಲಿ ಕಲ್ತೀನಿ, ನನಗೆ ಗೌರ್ಮೆಂಟ್ ನೌಕರಿ ಬೇಕು, ನಾವು ಕೂತೀವಿ. ಅವ್ರು ಏನ್ ಕೊಡೋರು, ನನ್ನ ಮಳೆ ಗೌರ್ಮೆಂಟ್ ನೌಕರಿ ನಾವು ಇರ್ಬೇಕು, ಅವ್ರು ಕೂತಾರು ನಡಿ. ಇರ್ಲಿ, ಏನಾರ ಇರ್ಲಿ, ನಾವು ಹೇಳ್ಬೇಕಾಗಿರೋದು ಇಷ್ಟೇ. ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು. ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡದೇ ಇದ್ರೆ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಹ್ಯೂಮನ್ ರಿಸೋರ್ಸಸ್ ಸಂಖ್ಯೆ, ಹ್ಯೂಮನ್ ರಿಸೋರ್ಸ್ ಇತ್ತು ಅಂತಂದ್ರೆ ಓಕೆ, ಹ್ಯೂಮನ್ ಬರ್ಡನ್ ಇತ್ತು ಅಂತಂದ್ರೆ ತಪ್ಪಾಗಿಬಿಡ್ತೈತಿ. ಮಾನವರು ಸಂಪನ್ಮೂಲಗಳಾದ್ರೆ ಓಕೆ, ಏನೂ ತೊಂದರೆ ಆಗೋದಿಲ್ಲ. ಸಂಪನ್ಮೂಲ ವ್ಯಕ್ತಿಗಳಾದ್ರೆ ದಟ್ ಈಸ್ ಆನ್ ಹೆಲ್ಪ್ಫುಲ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಬಟ್ ದೇ ಆರ್ ಬರ್ಡನ್ ಟು ದಿ ಸ್ಟೇಟ್ ಅಂತ ಆದ್ರೆ, ಅವರು ರಾಜ್ಯಗಳಿಗೆ ಹೊರೆ ಆದ್ರೆ, ದಟ್ ಈಸ್ ಡಿಗ್ರೇಡೇಷನ್ ಟೇಕನ್ ಪ್ಲೇಸ್ ಇನ್ ಸ್ಟೇಟ್. ಅವನತಿಯ ಹತ್ರ ನಡ್ಕೊಂಡು ಹೋಗ್ಬಿಡೋದು. ಎಲ್ಲಿವರೆಗೂ ಈಗ ಪರಿಸರದಲ್ಲಿ ಏನಾಗೈತಿ ಅಂತಂದ್ರೆ ರಿಸೋರ್ಸ್ಗಳ ಲಿಮಿಟೇಷನ್ ಒಳಗದಾವೆ, ಮಿತಿ ಒಳಗದಾವೆ. ಜನಸಂಖ್ಯೆ ಮಿತಿ ಮೀರಿ ಬೆಳೀತಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಸಂಪನ್ಮೂಲಗಳು ಬೇಕೇ ಬೇಕು ಆ ವ್ಯಕ್ತಿಯ ಬೆಳವಣಿಗೆಗೆ. ಇಲ್ಲಿ ರಿಸೋರ್ಸ್ಗಳ ಸಂಖ್ಯೆ ಕಡಿಮೆ ಇರೋದು ಬಡದಾಟಕ್ಕೆ ಹಾದಿ ಮಾಡಿಕೊಡತೈತಿ. ಈ ಇರಾನ್, ಇಸ್ರಾಯೇಲ್, ಅಮೆರಿಕ, ಉಳಿದ ಕೊಲ್ಲಿ ರಾಷ್ಟ್ರಗಳು ಯಾಕೆ ಬಡದಾಡಕತ್ತಾವ ಅಂತ ತಿಳ್ಕೊಂಡಿರಿ ನೀವು? ಫಾರ್ ದ ರಿಸೋರ್ಸ್. ರಷ್ಯಾ, ರಷ್ಯಾ ಯುಕ್ರೇನ್ ಫಾರ್ ದ ರಿಸೋರ್ಸ್. ಇವೆಲ್ಲ ಅದೇ ಕಾರಣಗಳಿಂದ ರಿಸೋರ್ಸ್ ಮಿತಿಯಲ್ಲಿದ್ದಾವೆ, ಸಂಖ್ಯೆ ಬೆಳವಣಿಗೆ ಆಗ್ತಿದೆ. ನನಗೆ ರಿಸೋರ್ಸ್ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ಹೇಳಿ ಇವರೆಲ್ಲ ಬಡದಾಡಿ ಸರ್ವನಾಶದ ಹಾದಿ ಹೊಂಟಾರೆ. ಇಲ್ಲಿ ನಮ್ಮದಾಗಿರೋದು ಹಂಗೆ. ಜನಸಂಖ್ಯೆ ಬೆಳೀತಿದೆ, ರಿಸೋರ್ಸ್ಗಳ ಸಂಖ್ಯೆ ಕಡಿಮೆ ಇದೆ. ದೆನ್ ಹೌ ಟು ಸರ್ವೈವ್ ಅವರ್ ನೆಕ್ಸ್ಟ್ ಜನರೇಷನ್? ನಾವ್ ಏನ್ ಮಾಡಕತ್ತೀವಿ ಅಂತಂದ್ರೆ ಮುಂದಿನ 20 ಜನರೇಷನ್ಗಳಿಗೆ ಬಳಸಬೇಕಾಗಿರ್ತಕ್ಕಂಥ ರಿಸೋರ್ಸ್ಗಳನ್ನ ಇವತ್ತು ಬಳಸಿ ಖಾಲಿ ಮಾಡಿಬಿಟ್ಟಿವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ರಿಸೋರ್ಸ್ ಇಲ್ದಂಗೆ ಮಾಡ್ತಿದೀವಿ. ಕಾರಣ ಏನು? ಕಾರಣ ಏನಪ್ಪಾ ಅಂತಂದ್ರೆ ಜನಸಂಖ್ಯೆ ಬೆಳವಣಿಗೆ. ಮೊದಲಿತ್ತು ನಾವಿಬ್ಬರು ನಮಗಿಬ್ಬರು ಅಂತೇಳಿ ಏನ್ ಆಶೀರ್ವಾದ ಮಾಡ್ತಿದ್ರು ಅಂತಂದ್ರೆ 10 ಮಕ್ಕಳನ್ನ ಹಡಿದು ಸುಖವಾಗಿರಪ್ಪ ಅಂತೇಳಿ. ಅದರ ನಂತರ ಏನ್ ಬತ್ತ 10 ಮಕ್ಕಳು ಉಪಯೋಗ ಇಲ್ಲಪ್ಪ, ಏನ್ ಮಾಡಿದ್ರು? ನಾವಿಬ್ಬರು ನಮಗಿಬ್ಬರು, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತೇಳಿ ಮಾಡಿದ್ರು. ನಾವಿಬ್ಬರು ನಮಗಿಬ್ಬರು. ಅದಾದ ನಂತರ ಹೆಣ್ಣಿರಲಿ ಗಂಡಿರಲಿ ಸಾಕ್ಷರವಾಗಿರಲಿ ಅಂತೇಳಿ. ಯಾಕೆ ಬರಾಕತೈತಿ ಇದು? ಯಾಕೆ ಬರಾಕತೈತಿ ಅಂತಂದ್ರೆ ಪಾಪ್ಯುಲೇಷನ್ ಸಂಬಂಧ. ಮೊದಲು ಆಸ್ತಿಗಳನ್ನ ಕೂರ್ಗಿ ಒಳಗೆ ಕೇಳ್ತಿದ್ರು. ಕೂರ್ಗಿ ಅಂದ್ರೆ ಒಂದು ಕೂರ್ಗಿ ಅಂದ್ರೆ 4 ಎಕರೆ. ಈಗ ಗುಂಟೆ ಲೆಕ್ಕಕ್ಕೆ ಬಂದೈತಿ. ಎಷ್ಟು ಗುಂಟೆ ಇದ್ರಿ ನಿಮ್ಮ ಹೊಲ ಅಂತೇಳಿ? ಬಿಕಾಸ್ ಆಫ್ ವಾಟ್? ಪಾಪ್ಯುಲೇಷನ್. 5 ಗುಂಟೆ ಇದ್ರೆ ಏನ್ ಕೊಡೋದು? ಏನ್ ಬೆಳಿತಾನ 5 ಗುಂಟೆದಾಗ? ಅದು ನನಗೆ ತಿಳಿಯಂಗಿಲ್ಲ. ಗುಂಟೆ ಲೆಕ್ಕಕ್ಕೆ ಬಂದಿವಿ. ದ ಲ್ಯಾಂಡ್ ವೇರ್ ಲಿಮಿಟೆಡ್. ಭೂಮಿ ಅದೇನು ಜನಸಂಖ್ಯೆ ಬೆಳೆದಂಗೆ ಹಿಗ್ಗಾಕತ್ತಿಲ್ಲ. ಅದು ಭೂಮಿ ಜನಸಂಖ್ಯೆ ಬೆಳೆದಂಗೆ ಅಷ್ಟೇನೇ ಇದೆ. ಹಿಂದೆ ಎಷ್ಟಿತ್ತು ಅಷ್ಟೇನೇ ಇದೆ. ದೇರ್ ಇಸ್ ನೋ ಎಕ್ಸ್ಪಾನ್ಷನ್ ಆಫ್ ದಿ ಲ್ಯಾಂಡ್ ಡ್ಯೂ ಟು ದಿ ಎಕ್ಸ್ಪಾನ್ಷನ್ ಆಫ್ ದಿ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಹೆಚ್ಚಾಗೋದ ಕಾರಣ ಲ್ಯಾಂಡ್ ಹೆಚ್ಚಾಗೈತೆ ಅಂತ ಕೇಳಿದ್ರೆ ಇಲ್ಲ, ಲ್ಯಾಂಡ್ ಎಷ್ಟೈತು ಅಷ್ಟೇನೇ ಐತಿ. ಪಾಪ್ಯುಲೇಷನ್ ಬೆಳೆ ಆಗ್ತೈತಿ, ಜನಸಂಖ್ಯೆ ಬೆಳೆ ಆಗತೈತಿ. ಹೀಗಾಗಿ ರಿಸೋರ್ಸ್ಗಳ ಸಂಖ್ಯೆ ಕಡಿಮೆ ಆಗತೈತಿ. ಅದಕ್ಕೆ ವರ್ಡ್ಗಳು ಬರ್ತವೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ. ಬಿಕಾಸ್ ಆಫ್ ವಾಟ್? ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ನಮ್ಮ ಜನರೇಷನ್ಗಳಿಗೂ ಮುಂದಿನ ಜನರೇಷನ್ಗೂ ಅದನ್ನ ಉಳಿಸಿಕೊಂಡು ಹೋಗೋದನ್ನೇ ಸುಸ್ಥಿರ ಬೆಳವಣಿಗೆ ಅಂತ ಕರಿತೀವಿ. ಎಲ್ಲಿ ಉಳ್ಸಾಕತ್ತೀವಿ ನಾವು? ಏನ್ ಉಳ್ಸಾಕತ್ತೀವಿ? ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಕಷ್ಟ ನಮಗೆ ಇರೋದು, ಅರ್ಥ ಮಾಡ್ಕೋಬೇಕು. ಇರ್ಲಿ, ಅದೇನಾರ ಇರ್ಲಿ, ನಮಗೆ ಹೇಳ್ಬೇಕಾಗಿರೋದು ಇಷ್ಟೇ. ಆರ್ಟಿಕಲ್ 81 ಉಪಬಂಧ 3 ಪಾಪ್ಯುಲೇಷನ್ ಅನ್ನ ಫ್ರೀಸ್ ಮಾಡ್ತೈತಿ. ಸಾರಿ, ಸೀಟ್ಗಳ ಸಂಖ್ಯೆಯನ್ನು 1971 ಜನಗಣತಿಗೆ ಸೆನ್ಸಸ್ಗೆ ಕನ್ಸಿಡರ್ ಮಾಡಿ ಫ್ರೀಸ್ ಮಾಡ್ತೈತಿ. ರಾಜ್ಯಗಳ ಮಧ್ಯೆ ಸೀಟನ್ನು ಹಂಚಿಕೆ ಮಾಡುವಾಗ. ಇನ್ನ ರಾಜ್ಯದ ಒಳಗಡೆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವಾಗ 2001 ನಡೆದಿರ್ತಕ್ಕಂಥ ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡಿ ಫ್ರೀಸ್ ಮಾಡ್ಬೇಕು. ದಟ್ ಈಸ್ ಅನ್ ಕಂಡೀಷನ್.
ವೇರ್ ದೇರ್ ಇದು 1971 ಇಂದಿರಾ ಗಾಂಧಿ ಕಾಲದಾಗ ಬಂತು. 2001 ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಾಗೂ ಬಂತು. ಇವೆರಡು ನೆನಪಲ್ಲಿ ಇಟ್ಕೋಬೇಕು. ಮುಂದಿಂದು ಆರ್ಟಿಕಲ್ 82 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ನೋಡ್ರಿ, ಈ ಪಾಪ್ಯುಲೇಷನ್ ಕಂಟ್ರೋಲ್ ಬಗ್ಗೆ ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಯಾಕೆ ಹೇಳಕತ್ತೀವಿ ಅನ್ನೋದು, ದೇಶ ಸರ್ವೈವ್ ಆಗ್ಬೇಕು. ನಾವು ಅಳಿದರು ದೇಶ ಉಳಿಬೇಕು. ಅದಾಗಬೇಕು ಅಂತಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಬರಬೇಕು. ಇದನ್ನು ಕನ್ಸಿಡರ್ ಮಾಡ್ರಿ. ಈ ವಿಡಿಯೋದಲ್ಲಿ ನಿಮ್ಗೆ ನೀಡತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನಿಮ್ಮ ಉಪಯೋಗಕ್ಕೂ ಬರ್ತೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 82 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.